ಓಕೆ. ಹಾಯ್, ಹಲೋ. ನಿಮ್ಗೆ ಇವತ್ತು ಸಿಂಪಲ್ ಆಗಿ ಟ್ರೇಡ್ ಲಾಜಿಕ್ ಇವತ್ತಿಂದ ಎಕ್ಸ್‌ಪ್ಲೇನ್ ಮಾಡ್ತೀನಿ. ನಾನು ನಿನ್ನೆ ಹಾಕಿದ್ದು ಒಂದ್ ಸೆಕೆಂಡ್. ನೋಡಿ, ನಿನ್ನೆ ನಾನು ನಿಮ್ಗೆ ನನ್ನ ಮಾರ್ಕೆಟಲ್ಲಿ ತೋರಿಸಿದ್ದೆ ಯಾವ ಜಾಗದಿಂದ ನೀವು ಕಾಲಲ್ಲಿ ಹೋದ್ರೆ ಎಂಟ್ರಿ ಮಾಡ್ಬೇಕು, ಪುಟ್ಟಲ್ಲಿ ಹೋದ್ರೆ ಎಂಟ್ರಿ ಮಾಡ್ಬೇಕಂತ. ಸೊ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಎಕ್ಸ್‌ಪ್ಲೇನ್ ಕೂಡ ಮಾಡಿದ್ದೆ. ತಿರ್ಗಾ ಅದನ್ನೇ ಹೇಳಲ್ಲ. ನೋಡಿ, ಯಾವಾಗ ಈ ಐನ ಬ್ರೇಕ್ ಮಾಡಿದ್ರೆ ಮಾತ್ರ ನೀವು ಕಾಲ್ ಸೈಡ್ ಪೊಸಿಷನ್ ತಗೋಬೇಕಂತ ಹೇಳಿದ್ದೆ. ಸೊ ಪುಟ್ ಸೈಡ್ ಯಾವಾಗ ತಗೋಬೇಕಂದ್ರೆ ಇಲ್ಲಿಂದ ಕೆಳಗಡೆ ಓಪನ್ ಆದ್ರೆ ತಗೋಬೇಕಂತ ಹೇಳಿದೆ. ಸೊ ಓಪನ್ ಕೂಡ ಅಲ್ಲೇ ಆಯ್ತು. ತಗೊಂಡಿದ್ದೀರಾ ಇಲ್ಲ ಗೊತ್ತಿಲ್ಲ ನಂಗೆ. ಸೊ ನಾನು ಅದನ್ನು ತಗೊಂತಾ ಇರಲ್ಲ, ಯಾಕಂದ್ರೆ 1 ಮಿನಿಟ್ ಕ್ಯಾಂಡಲ್ ಅಲ್ಲಿ ಎಂಟ್ರಿ ಕೊಡಲ್ಲ ನಾನು ಯಾವತ್ತಿದ್ರೂ. 2 ಮಿನಿಟ್ ಕ್ಯಾಂಡಲ್ ಎಂಟ್ರಿ ಕೊಡ್ತೀನಿ. ನಂಗೊಂದು ಕನ್ಫರ್ಮೇಶನ್ ಕೂಡ ಇತ್ತು ಇವತ್ತು ಯಾಕೆ ಇದಾಗ್ತಿದೆ ಮಾರ್ಕೆಟ್ ಅಂತ. ಸೊ ಅಬ್ಸರ್ವ್ ಮಾಡಿ, EMI 20 ಬಗ್ಗೆ ಆಲ್ರೆಡಿ ಹೇಳಿದೀನಿ ನಾನು. EMI 20 ಮಾರ್ಕೆಟ್ ಬ್ರೇಕ್ ಮಾಡಿದೆ. ಬ್ರೇಕ್ ಮಾಡಿ ಓಪನ್ ಆಗಿರೋದ್ರಿಂದ ಮಾರ್ಕೆಟ್ ಅಲ್ಲಿ ಫಾಲಿಂಗ್ ನ ನೋಡ್ಲಿಕ್ಕೆ ಸಿಗ್ತದೆ. ಸೊ ಅವಾಗ ನಾವು ಟ್ರೇಡ್ ಲಾಜಿಕ್ ನಾವು ಸಿಂಪಲ್ ಆಗಿ ಅವತ್ತಿಂದ ಹೇಳ್ತಾ ಇದೀನಿ. EMI 20 ಇಂದ ಕೆಳಗಡೆ ಇದ್ರೆ ನಾವ್ ಯಾವತ್ತು ಬುಲ್ಲಿಶ್ ವ್ಯೂ ನ ಮಾಡ್ಲೇಬಾರದು. ಮಾರ್ಕೆಟ್ ಅಲ್ಲಿ ಬುಲ್ಲಿಶ್ ವ್ಯೂ ಮಾಡ್ಲೇಬಾರದು. ಸಿಂಪಲ್ ಇವಾಗ ಎಕ್ಸ್‌ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ನಾನು ಏನ್ ಮಾಡಿದೆ ಅಂತ ಹೇಳ್ತೀನಿ. ಸೊ ಓಕೆ, ನಾನು ಇದೊಂದು ಟ್ರೆಂಡ್ ಲೈನ್ ಹಾಕೊಂಡಿದ್ದೆ, ಯಾಕಂದ್ರೆ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡಿರೋ ಜಾಗ ಇದು. ಓಕೆ, ಈ ಜಾಗನ ಬಿಟ್ಟಾಗ ನಾನು ಟ್ರೇಡ್ ಪ್ಲಾನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. 5 ಮಿನಿಟ್ ಕ್ಯಾಂಡಲ್ ಅಲ್ಲಿ ನಾನೊಂದು ರೆಕ್ಟಾಂಗಲ್ ಬಾಕ್ಸ್ ಹಾಕೊಂಡಿದ್ದೆ. ನೋಡಿ, ರೆಕ್ಟಾಂಗಲ್ ಬಾಕ್ಸ್ ಹಾಕೊಂಡಿದ್ದೆ. ಈ ರೆಕ್ಟಾಂಗಲ್ ಬಾಕ್ಸ್ ನ ಯಾವ ಸೈಡ್ ಬ್ರೇಕ್ ಮಾಡಿ ಕ್ಯಾಂಡಲ್ ಕ್ಲೋಸ್ ಕೊಡುತ್ತೋ ಅಂದ್ರೆ ಅವಾಗ ನಾನು ಎಂಟ್ರಿ ಮಾಡ್ಬೇಕು ಅಂದೆ. ಅದೇ ಟೈಮಿಗೆ ಇಲ್ಲಿ ನಮಗೆ ಏನ್ ಬಂತು ನೋಡಿ, ಒಂದು ಇಂಡಿಸಿಸಿವ್ ಕ್ಯಾಂಡಲ್, ಡೋಜಿ ಕ್ಯಾಂಡಲ್ ಫಾರ್ಮೇಶನ್ ಆಗುತ್ತೆ. ಸೊ ನಾವ್ ಏನ್ ಮಾಡ್ತೀವಿ, ನಾನು ನಿನ್ನೆ ಹೇಳಿದ್ದೆ, ಒಂದು ಡೋಜಿ ಕ್ಯಾಂಡಲ್ ಅಲ್ಲೂ ಯಾವಾಗ ಲೋ ಬ್ರೇಕ್ ಆದ್ರೆ ಲೋ, ಹೈ ಬ್ರೇಕ್ ಆದ್ರೆ ಹೈ ಅಂತ. ನೋಡಿ, ಇಲ್ಲಿ ಹೈ ಬ್ರೇಕ್ ಆಗಿಲ್ಲ. ಮತ್ತೆ ಒಂದ್ ವ್ಯೂ ಇತ್ತು ನಮ್ಗೆ. EMI 20 ಹೇಳ್ತಾ ಇತ್ತು ಮಾರ್ಕೆಟ್ ಬೇರಿಶ್ ಟ್ರೆಂಡ್ ಅಲ್ಲಿ ಇರುತ್ತೆ ಅಂತ. ಸೊ ನಾವು ವ್ಯೂ ಬೇರಿಶ್ ಟ್ರೆಂಡ್ ಅಲ್ಲಿ ಇರಬೇಕು. ಈಗ ಡೋಜಿ ಕ್ಯಾಂಡಲ್ ನ ಬ್ರೇಕ್ಔಟ್ ಕೊಡ್ತು. ಸೊ ಇಲ್ಲಿ ನೋಡಿ, ಒಂದು ರೀಟ್ರೇಸ್ಮೆಂಟ್ ಮಾಡ್ತು. ಡೋಜಿ ಕ್ಯಾಂಡಲ್ ಬ್ರೇಕ್ಔಟ್ ಕೊಟ್ಟಾಗ ಎಂಟ್ರಿ, ಅದ್ರ ಮೇಲ್ಗಡೆ ನಮ್ಮ SL, ಕಂಪ್ಲೀಟ್ ಮಾರ್ಕೆಟ್ ನಮ್ಮ ಟ್ರೇಡ್ ಕಡೆ ಹೋಯ್ತು. ಇಷ್ಟೇ ಟ್ರೇಡ್ ಲಾಜಿಕ್. ಇದು ನಮಗೆ ಆಗ್ತಾ ಇಲ್ವಾ? ನೀವೇನು ಮಾಡಬೇಡಿ. ನಾವು ಎರಡು ಕರೆಕ್ಟ್ ಆಗಿರೋ ಒಂದು ಪ್ರಾಪರ್ ಆಗಿರೋ ಒಂದು ಸ್ವಿಂಗ್ ಹುಡುಕೋಣ. ಎಲ್ಲಿದೆ? ಇಲ್ಲಿದೆ. ಇಲ್ಲಿಂದ ಒಂದು ಫಿಬೊನಚ್ಚಿ ಡ್ರಾ ಮಾಡೋಣ. ಮಾರ್ಕೆಟ್ ಇಲ್ಲಿ ತನಕ ಈಗೆಲ್ಲ ಟ್ರಾವೆಲ್ ಮಾಡಿದೆ. ಸೊ ಓಕೆ, ಇಲ್ಲಿ ತನಕ ನಾವು ಒಂದು ಫಿಬೊನಚ್ಚಿ ಡ್ರಾ ಮಾಡ್ತೀವಿ. ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ, ಅರ್ಥ ಮಾಡ್ಕೊಳ್ಳಿ. ಫಿಬೊನಚ್ಚಿನ ಹಿಂಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ. ಸೊ ಫಿಬೊನಚ್ಚಿನ 0 ಪಾಯಿಂಟ್ ಮತ್ತು 0 ಪಾಯಿಂಟ್ ನಮಗೆ EMI 20 ಹೇಳ್ತಿದೆ ಬೇರಿಶ್ ಅಂತ. ಒನ್ ಕನ್ಫರ್ಮೇಶನ್. ಫಿಬೊನಚ್ಚಿನ ಅಂದ್ರೆ ಮಾರ್ಕೆಟ್ ಲೋ ಫಾರ್ಮೇಶನ್ ಮಾಡುತ್ತೆ. ಯಾವಾಗ ಫಿಬ್ 0.068 ನ ಮಾರ್ಕೆಟ್ ರಿಜೆಕ್ಟ್ ಮಾಡುತ್ತೋ, ಸೊ ನಿಮ್ ಎಂಟ್ರಿ ಅಲ್ಲಾಗಿರ್ಬೇಕು. ರಿಜೆಕ್ಟ್ ಮಾಡಿದ ತಕ್ಷಣ ಎಂಟ್ರಿ ಆಗ್ಬೇಕು. ಸಿಂಪಲ್. ಇದ್ರ ಮೇಲ್ಗಡೆ SL, ಎಲ್ಲಿಂದ ಫಿಬೊನಚ್ಚಿ ಹಾಕಿರ್ತೀರೋ ಅಲ್ಲಿ ಮಾರ್ಕೆಟ್ ಹೋಗ್ಲೇಬೇಕು. ಹೋಯ್ತು. ಇಷ್ಟೇ. ಅದು TTDK ಆಗಿರ್ಬೋದು. ಅಟ್ಲೀಸ್ಟ್ ನಿಮಗೆ ಪ್ರಾಫಿಟ್ ಅಂತೂ 100% ಪ್ರಾಫಿಟ್ ಬಂದಿರುತ್ತೆ. ಎಷ್ಟು ಪಾಯಿಂಟ್ಸ್? 44 ಪಾಯಿಂಟ್ಸ್. 20 ಪ್ರೀಮಿಯಂ ಮಾಡ್ಲಿ, 20 ಪ್ರೀಮಿಯಂ ಮಾಡ್ಲಿ, ಎಷ್ಟು ಬಂತು ಅಲ್ಲಿಗೆ? ಒಂದು ಲಾಟಿಗೆ ₹1300 ಪ್ರಾಫಿಟ್ ಆಯ್ತು. ಎರಡು ಟ್ರೇಡ್ ನ ಇವತ್ತು ಆಲ್ರೆಡಿ ನೀವು ಮಿಸ್ ಮಾಡ್ಕೊಂಡಿರ್ತೀರಾ. 1 ಮಿನಿಟ್ ಕ್ಯಾಂಡಲ್ ಒಂದು ಇನ್ನೊಂದು ಟೆಸ್ಟ್ ತೋರಿಸ್ತೀನಿ ನೋಡಿ ಹೆಂಗಿತ್ತು ಅಂತ. ನನಗೆ 1 ಮಿನಿಟ್ ಕ್ಯಾಂಡಲ್ ತುಂಬಾ ಕನ್ಫರ್ಮೇಶನ್ ಆಯ್ತು ಇವತ್ತು. ನೋಡಿ, ಇಲ್ಲಿ ಬಂತು ಮಾರ್ಕೆಟ್, ಇಲ್ಲಿ ಕನ್ಸಾಲ್ಟೆಂಟ್ ಆಯ್ತು. ಸೊ ಇಲ್ಲಿಂದ ಮಾರ್ಕೆಟ್ ಕಂಪ್ಲೀಟ್ ರಿವರ್ಸ್ ಟ್ರೇಡ್ ನ ತಗೊಂಡು, ಅದಕ್ಕೆ ನಮ್ಗೆ ಫಸ್ಟ್ ನಾನು ಹೇಳಿದ ಜಾಗದಿಂದಾನೇ ಮಾರ್ಕೆಟ್ ಓಪನ್ ಆಗ್ಬೇಕು, ಅಲ್ಲೇ ಆಗ್ಬೇಕು ಅಂತ ಏನಿಲ್ಲ. ನೀವು ಟ್ರೇಡ್ ಮಾಡೋದನ್ನ ಕಲಿಬೇಕು ಅಂದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು. ಇವತ್ತು ನೀವು ಅಬ್ಸರ್ವ್ ಮಾಡಿ, ಏನೋ ಆ, ಯಾವ್ದಪ್ಪ ಇದು ಬ್ರೋಕರ್ ದನ್ನಲ್ಲಿ ಕೆಳಗಡೆ ತೋರಿಸ್ತಾ ಇರುತ್ತೆ. ನಿಫ್ಟಿ 50 ಚಾರ್ಟ್ ಕೆಳಗಡೆ ತೋರಿಸ್ತಾ ಇರುತ್ತೆ. 50 ನಿಫ್ಟಿ 50 50 ಇದ್ರೆ ಪಾಸಿಟಿವ್ ಎಷ್ಟಿದೆ, ನೆಗೆಟಿವ್ ಇದೆ. ಇವತ್ತು ನೀವು ನಂಬ್ತೀರಾ ಬಿಡ್ತೀರಾ, 42 ನೆಗೆಟಿವ್ ಅಲ್ಲಿ ಇತ್ತು, ಬರೀ 8 ಮಾತ್ರ ಪಾಸಿಟಿವ್ ಅಲ್ಲಿ ಇತ್ತು. ಅಂತ ದಿನ ನಾನೇನೋ ಓವರ್ ಆಗಿ ನಾನು ಮ್ಯಾನಿಪ್ಯುಲೇಷನ್ ಆಗುತ್ತೆ ಅದು ಇದು ಅಂತ ಏನಾದ್ರು ನೀವು ಥಿಂಕ್ ಮಾಡಿದಿದ್ರೆ ರಾಂಗ್. ಆತರ ಎಲ್ಲ ಆಗಲ್ಲ. ನಿಫ್ಟಿ 50 ಕಂಪ್ನಿಗಳು, ಮತ್ತೆ ಇವತ್ತು ನ್ಯೂಸ್ ಬೇರೆ ಇತ್ತು, ಅಫ್ಘಾನಿಸ್ತಾನ ಪಾಕಿಸ್ತಾನ ವಾರ್ ಬೇರೆ ನಡೆಯೋ ತರ ಇದೆ. ಸೊ ಅದೊಂದು ನಮ್ಗೆ ಒಳಗಡೆ ಹಿಂಟ್ ಕೊಡ್ತಾ ಇತ್ತು. ಸೊ ಓಕೆ, ಮಾರ್ಕೆಟ್ ಅಲ್ಲಿ ನೀವು ಇವತ್ತು ಇಷ್ಟೇ ಟ್ರೇಡ್ ಮಾಡಬಹುದಿತ್ತು, ನೀವೇ ಎಕ್ಸ್ಪ್ಲೇನ್ ಮಾಡಿ. ನೋಡಿ, 1 2 3 ಲೋ ಫಾರ್ಮೇಶನ್ ಆಗ್ತಾ ಇತ್ತಾ ಮಾರ್ಕೆಟ್ ಅಲ್ಲಿ. ಮತ್ತೇನ್ ಮಾಡ್ತೀರಾ? ಲೋ ಆದಾಗ ಮತ್ತೆ ಫಿಬೊನಚ್ಚಿ ಡ್ರಾ ಮಾಡಿ ಎಲ್ಲಿ ತನಕ? ಇಲ್ಲಿಂದ ಓಕೆನಾ? ಇಲ್ಲಿಂದ ಫಿಬೊನಚ್ಚಿ ಡ್ರಾ ಮಾಡ್ತೀರಾ. ಫಿಬೊನಚ್ಚಿಲಿ ನೀವು ಅಬ್ಸರ್ವ್ ಮಾಡಿ, EMI 20 ಇಂದ ಮೇಲ್ಗಡೆ ಮಾರ್ಕೆಟ್ ಕ್ಯಾಂಡಲ್ಸ್ ಮೇಲಿದೆ, EMI ಕೆಳಗಡೆ ಇದೆ.
ಈ ಫಿಬೋನಚ್ಚಿ 0 ಪಾಯಿಂಟ್ ಮತ್ತೆ 0.611 ಮಾರ್ಕೆಟ್ ಕೂಡ ರಿಜೆಕ್ಟ್ ಮಾಡಿದೆ. ಸೊ ನೀವೇನ್ ವ್ಯೂ ಮಾಡ್ತೀರಾ, ಇಲ್ಲಿಂದ ಮಾರ್ಕೆಟ್ ಈ ಲೈನಿಗೆ ಟ್ಯಾಪ್ ಆಗ್ಬೇಕು, ಆಗುತ್ತೆ. 2 ಕನ್ಫರ್ಮೇಶನ್ ಇತ್ತಾ, ಎಂಟ್ರಿ ಮಾಡ್ತೀರಾ. 5 ಮಿನಿಟ್ ಕ್ಯಾಂಡಲ್, 3 ಮಿನಿಟ್ ಕ್ಯಾಂಡಲ್ ಅಲ್ಲಿ ಯಾವ್ದಾದ್ರು ಒಂದು ನಿಮಗೆ ಬೇಕಾದ ಕ್ಯಾಂಡಲ್ಸ್ ಯಾವ್ದಾರು ಅಲ್ಲಿ ಫಾರ್ಮೇಶನ್ ಆಗಿದ್ರೆ, ಇದಕ್ಕಿಂತ ಬುದ್ಧಿವಂತರ ಯಾರು ಏನಾರು ಇದ್ರೆ ಯಾವ ತರ ಟ್ರೆಂಡ್ ಎತ್ಕೊಂಡಿರ್ತಾರೆ ಅಂದ್ರೆ ಸಿಂಪಲ್ ಇಷ್ಟೇ ನೋಡಿ. 1 2 3 ಟ್ರೆಂಡ್ ಲೈನ್ ಹಾಕೊಂತಾರೆ. ಟ್ರೆಂಡ್ ಲೈನ್ ಹಾಕೊಂತಾರೆ, ಒಂದು ಕಾಲ್ ಪೊಸಿಷನ್ ಎತ್ಕೊಂತಾರೆ, ಟ್ರೆಂಡ್ ಲೈನ್ ಇಲ್ಲೇ ಬ್ರೇಕ್ಔಟ್ ಕೊಡ್ತಾ ಎಂಟ್ರಿ ಕೊಡ್ತಾರೆ. ರಿಟ್ರೇಸ್ಮೆಂಟ್ ವೇಟ್ ಮಾಡೋರು ನಾವೆಲ್ಲ ಈ ಜಾಗದಲ್ಲಿ ಎಂಟ್ರಿ ಮಾಡ್ತೀವಿ, ಇಲ್ಲಿಂದ ಎಸ್ ಎಲ್ ಇಟ್ಕೊಂತೀವಿ. ಕಂಪ್ಲೀಟ್ ಇರೋ ಟಾರ್ಗೆಟ್ ಈ ಸ್ವಿಂಗಿಗೆ ತನಕ ಟಾರ್ಗೆಟ್ ಇಟ್ಕೊಳೋದು, ಮುಗೀತ್. ಸಿಂಪಲ್ ಟ್ರೇಡ್ ಲಾಜಿಕ್. ದೇವರನೇ ಗೊತ್ತಿಲ್ಲ ಇದೇನಕ್ಕೆ ಇಷ್ಟಕ್ಕೊಂದು ಬಿದ್ದೋಯ್ತು ಇವತ್ತು ಅಂತ. ನನ್ನ ಅನ್ಸಿಕೆ ಅದೊಂದು ವಾರ್ ಇರೋದ್ರಿಂದ ಏನಾದ್ರು ವಾರ್ ಆಗುತ್ತೆ ಅನ್ನೋ ಒಂದು ಕನ್ಫರ್ಮೇಶನ್ ಏನಾದ್ರು ಬಿದ್ದಿದೆಯೋ. ಇನ್ನೂ ಒಂದು ಮೇಜರ್ ಏನಿದೆ ಗೊತ್ತಾ, ನಮ್ದು ಅವತ್ತು 1000 ಪಾಯಿಂಟ್ ಗ್ಯಾಪ್ ಅಪ್ ಆಗಿತ್ತು ಗೊತ್ತಾ. ಈ ಗ್ಯಾಪ್ ನ ಇವತ್ತು ಫಿಲ್ ಮಾಡಿದ್ರು. ಹುಣ್ಣಿಮೆ ಬರೋದ್ರೊಳಗಡೆ ಫಿಲ್ ಮಾಡ್ಬೇಕಿತ್ತು, ಫಿಲ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ವೈಟ್, ಹುಣ್ಣಿಮೆಗೆ ತನಕ ವೈಟ್ ಮಾಡೋಣ, ನೋಡೋಣ ಯಾವತ್ತು ಹುಣ್ಣಿಮೆ, ಇವತ್ತ ಯಾವತ್ತಂತ ಇನ್ನು ಬಂದಿಲ್ಲ. ರೆಡ್ ಇದೆ, ಯಾವತ್ತು ಬರುತ್ತೆ ನಂಗೂ ಗೊತ್ತಿಲ್ಲ. ಇನ್ನು 2-3 ಡೇಸ್ ಏನೋ ಇದೆ. ಸೊ ವೆಯ್ಟ್ ಮಾಡೋಣ. ನಾನು ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ದೆ, ನೀವು ಅರ್ಥ ಮಾಡ್ಕೊಳ್ಳಿ. ನೋಡಿ ನಾನು ಹೇಳ್ದಾಗ ನೀವು ಈಗ ನೋಡಿ ಅಬ್ಸರ್ವ್ ಮಾಡಿ, ನಾನು ಹೇಳ್ದೆ ನೀನ್ ಹೇಳ್ದೆ ಬೇಡ ಇವಾಗ ಮ್ಯಾಟ್ರ್. ನೀವು ಈ ಈ ಈ ಇಂಡಿಕೇಟರ್ಸ್ ನ ಯಾವ ಜಾಗದಲ್ಲಿ ಬಂದ ನೀವು ಕೆಲಸ ಮಾಡ್ಬೇಕು ನೋಡಿ. ನೋಡಿ ಇಲ್ಲಿ ಇವಾಗ ಅಮಾವಾಸ್ಯೆ ಬಂತು, ಅಮಾವಾಸ್ಯೆಯಿಂದ ಮಾರ್ಕೆಟ್ ಏನಾಯ್ತು, ಫಾಲ್ ಆಯ್ತು. ಇಲ್ಲಿ ಎಂತ ಎಂತ ದೊಡ್ಡ ದೊಡ್ಡ ನ್ಯೂಸ್ ದೇವರನ್ನ ಏನೂ ಬಂದಿಲ್ಲ. ಇಲ್ಲಿ ಒಂದೇನೋ ಬಂತು, IDFC ಬ್ಯಾಂಕ್ದು ಏನೋ IDFC ಬ್ಯಾಂಕು 560 ಕೋಟಿ ಏನಲ್ಲ ಫ್ರಾಡ್ ಮಾಡಿದ್ದಾರೆ ಅಂತ ಬಂತು. ಸೊ ಓಕೆ, ಒಪ್ಕೊಳ್ಳೋಣ. ಪ್ರತಿದಿನ ಬಂತ, ಇಲ್ಲ. ವಾಪಸ್ ರಿಕವರಿ ಕೂಡ ಆಯ್ತು, 100% ಫಾಲ್ ಆಗ್ತಾನೆ ಇದೆ. ಅಮಾವಾಸ್ಯೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ಮಾರ್ಕೆಟ್. ಓಕೆನಾ, ಈಗ ಮಾರ್ಕೆಟ್ ಯಾವ ಜಾಗಕ್ಕೆ ಬರುತ್ತೆ ಏನು ಅಂತ ಒಂದು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿಂಪಲ್ ಆಗಿ ನಾವು ಇದನ್ನ ಚೆಕ್ ಮಾಡೋಣ, ಏನೇನಾಗ್ಬೋದು ಏನೇನ್ ಕತೆ ಅಂತ. ನನ್ನ ಅನಿಸಿಕೆ ಮಾರ್ಕೆಟ್ ಅಲ್ಲಿ ನಾಳೆ ಒಂದು ಸಣ್ಣ ಲೋನ ಕ್ರಿಯೇಟ್ ಮಾಡಿ, ಯಾಕೆಂದ್ರೆ ಅಷ್ಟೊಂದು ವ್ಯಾಲ್ಯೂಮ್ ಇರೋದು ಇದ್ದೇ ಇರುತ್ತೆ. ಸೊ ಒಂದು ಕೆಳಗಡೆ ಫಾಲ್ ಆಗ್ಬಿಟ್ಟು ಮತ್ತೆ ರೀಟ್ರೇಸ್ಮೆಂಟ್ ತಗೊಂಡು 25,000 ಸೈಕಲಾಜಿಕಲ್ ನಂಬರ್ ಇದೆ, ರಿವರ್ಸ್ ಆಗುವ ಎಲ್ಲಾ ಸಾಧ್ಯತೆಗಳು ನಾಳೆ ಕಣ್ಮುಂದೆ ನಮಗೆ ಕಾಣ್ತಾ ಇದೆ ಅಲ್ವಾ. ಸೊ 25,000ಗೆ ಒಂದು ನಾವು ನಾಳೆ ರೆಕ್ಟಾಂಗಲ್ ಬಾಕ್ಸ್ ಹಾಕೊಂಡಿರೋಣ. ಇಲ್ಲಿಗೆ ಏನಾರ ಮಾರ್ಕೆಟ್ ನಾಳೆ ಟ್ಯಾಪ್ ಆದ್ರೆ ನಾವು ರಿವರ್ಸಲ್ ಟ್ರೇಡ್ ನ ತಗೋಬೇಕಾಗುತ್ತೆ. ಸೊ ಶಾರ್ಟ್ ಅಲ್ಲ ಲಾಂಗ್, ಇಲ್ಲಿಂದ ನಾವು ನಾಳೆ ಯಾವ್ದಾದ್ರು ವ್ಯೂ ನ ಮಾಡ್ಬೇಕಾದ್ರೆ ಈ ತರ ವ್ಯೂ ನ ಮಾಡಿದ್ರೆ ಮಾತ್ರ ನಾಳೆ ಚೆನ್ನಾಗಿರುತ್ತೆ. ಓಕೆ, ಇದು ಸ್ಮಾಲ್ ಎಸ್ ಎಲ್, ಒಂದು 20 ಪಾಯಿಂಟ್ ಎಸ್ ಎಲ್ ಇಟ್ಕೊಂಡು ನೀವು ಎಂಟ್ರಿ ಮಾಡ್ಬೋದು. ನೋಡಿ ಅಬ್ಸರ್ವ್ ಮಾಡಿ, ಈ ಜಾಗನ 2 ಕನ್ಫರ್ಮೇಶನ್, ಒಂದು ಸೈಕಾಲಜಿಕಲ್ ನಂಬರ್, ಇನ್ನೊಂದು ನೋಡಿ ಅಬ್ಸರ್ವ್ ಮಾಡಿ ವ್ಯಾಲ್ಯೂಮ್ ಯಾವ ಜಾಗದಲ್ಲಿದೆ. ಕಂಪ್ಲೀಟ್ ಆಗಿ ಬುಲ್ಲಿಶ್ ಆಗ್ಬೇಕು ಮಾರ್ಕೆಟ್ ಅಂದ್ರೆ ಈ ಜಾಗ ಟ್ಯಾಪ್ ಆಗ್ಬೇಕು. 25,000ಗೆ ಮಾರ್ಕೆಟ್ ಟ್ಯಾಪ್ ಆದ್ರೆ ಮಾತ್ರ ರಿವರ್ಸ್ ಆಗುವ ಎಲ್ಲ ಸಾಧ್ಯತೆಗಳಿದೆ. ನಾಳೆ ಏನೋ ಬುಲ್ಲಿಶ್ ಆಗ್ಬಿಡುತ್ತೆ, ಬೇರಿಶ್ ಅವೆಲ್ಲ ತಲೆಯಿಂದ ತೆಗೆದ್ಬಿಡಿ. ಓಕೆನಾ, ಇಲ್ಲೊಂದು ಟ್ರೆಂಡ್ ಲೈನ್ ಹಾಕಿದೀನಿ, ಆ ಟ್ರೆಂಡ್ ಲೈನ್ಗೆ ಮಾರ್ಕೆಟ್ ಸಪೋರ್ಟ್ ತಗೊಂಡ್ರ ತರ ಕಾಣ್ತಾ ಇದೆ. ಓಕೆ, ಇದು ಎಲ್ಲಿಂದ ಬಂದಿದೆ, ಓಕೆ ಓಕೆ ಅಬ್ಸರ್ವ್ ಮಾಡಿ. ಈ ಟ್ರೆಂಡ್ ಲೈನ್ ನಾನು ಲಾಂಗ್ ಡಿಸ್ಟೆನ್ಸ್ ಇಂದ ತಗೊಂಡಿದ್ದೀನಿ. ಇದು ಅಪ್ ಟ್ರೆಂಡ್ ವ್ಯೂ ಆಗಿರುತ್ತೆ. ಇದು ಬ್ರೇಕ್ ಮಾಡಬೇಕು ಅಂದ್ರೆ ಮಾರ್ಕೆಟ್ ಸ್ವಲ್ಪ ಕಷ್ಟ ಇದೆ. ಸೊ ಒಂದು ಬ್ರೇಕ್ ಮಾಡಿ ಒಂದು ಟ್ಯಾಪ್ ಮಾಡೋ ಸಾಧ್ಯತೆ ಇದೆ. ನಾಳೆ ಏನಾದ್ರು ಇಲ್ಲಿಂದ ಓಪನ್ ಆದ್ರೆ ನೀವು ಒಂದು ಕಾಲ್ ಪೊಸಿಷನ್ ನೋಡಿ, ಇಲ್ಲಿಂದ ಓಪನ್ ಆದ್ರೆ ನಾಳೆ ಇಲ್ಲಿ ತನಕ ನೀವು ವೆಯ್ಟ್ ಮಾಡ್ಕೋಬಹುದು. ಇಲ್ಲ ನಾಳೆ ಇಷ್ಟೊಂದು ಮೊಮೆಂಟಮ್ ಕೊಟ್ಟಿರೋದ್ರಿಂದ ಸೈಡ್ ವೇಸ್ ಕೂಡ ಆಗ್ಬೋದು. ಸೊ ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಬೇರಿಶ್ ಅಲ್ಲಿ ನಾಳೆ ಬುಲ್ಲಿಶ್ ಅಲ್ಲಿ ವರ್ಕ್ ಮಾಡ್ಬೇಕು, ಈ ಜಾಗದಲ್ಲಿಂದ ವರ್ಕ್ ಮಾಡಿ. ಬೇರಿಶ್ ಏನಾದ್ರು ವರ್ಕ್ ಮಾಡ್ಬೇಕು 25,500 ನ ಬಿಟ್ರೆ ಮಾತ್ರ ನೀವು ಬೇರಿಶ್ ನ ವ್ಯೂ ಮಾಡ್ಕೋಬೇಕಾಗತ್ತೆ. ಅದಕ್ಕಿಂತ ಮುಂಚೆ ನಾವು ಬೇರಿಶ್ ಟ್ರೆಂಡ್ ಅಲ್ಲಿ ಯಾವುದೇ ಟ್ರೇಡ್ ನ ತಗೊಳೋದು ಬೇಡ. ಓಕೆನಾ, ಅರ್ಥ ಆಯ್ತು ಅನ್ಕೊಂತೀನಿ. ಎಲ್ಲಿ ತನಕ ಈ ಲೋ ತನಕ ಮಾತ್ರ ಟಾರ್ಗೆಟ್ ಇಟ್ಕೊಳ್ಳಿ. ಇದು ಭಾರಿ ದೊಡ್ಡ ಟಾರ್ಗೆಟ್ ಕೂಡ ಆಯ್ತು. ಓಕೆ, ಇಷ್ಟೇ ಇರ್ಲಿ. ಓಕೆನಾ, ಇಲ್ಲಿಗೆ ಏನಾದ್ರು ಬಂದು ಟ್ಯಾಪ್ ಮಾಡಿದ್ರೆ ಒಂದು ರಿವರ್ಸಲ್ ಟ್ರೇಡ್ ನ ನೀವು ತಗೊಳೋ ಪ್ಲಾನ್ ಮಾಡಿ. ಓಕೆನಾ, ಈ ತರ ಇದ್ರೆ, ಇಲ್ಲ ಅಂದ್ರೆ ಬೇಡ, ನಾಳೆ ಟ್ರೇಡ್ ಮಾಡೋದನ್ನೇ ಬಿಟ್ಬಿಡಿ. ಓಕೆನಾ, ಅರ್ಥ ಆಯ್ತು ಅನ್ಕೊಂತೀನಿ. ಗೋಲ್ಡ್ ಅಲ್ಲಿ ಒಂದು ಟ್ರೇಡ್ ಪ್ಲಾನ್ ಮಾಡಿದೀನಿ, ನೋಡೋಣ ಎಲ್ಲಿಗೆ ಹೋಗಿದೆ ಏನ್ ಕತೆ ಅಂತ. ನೋಡಿ ಅಬ್ಸರ್ವ್ ಮಾಡಿ, ಟ್ರೆಂಡ್ ಲೈನ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟ ತಕ್ಷಣ ಮಾರ್ಕೆಟ್ ಎಲ್ಲಿಗೆ ಹೋಗ್ತಾ ಇದೆ ಅಂತ. ಓಕೆನಾ, ಇಷ್ಟೇ ಅರ್ಥ ಆಯ್ತು ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ವಿಡಿಯೋ ಮುಗಿಸ್ಕೊಂತೀನಿ. ಬಾಯ್ ಬಾಯ್.